ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಕ್ಸಾಮ್ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ನಾವು ಮಾಡ್ತಿರೋ ವಿಡಿಯೋ ಯೂಸ್ ಆಗ್ಬೋದು. ಇವತ್ತಿನ ಟಾಪಿಕ್ ಅಧ್ಯಾಯ 3, ಪ್ರಕರಣ 17ರಿಂದ 25ರವರೆಗೂ ಬರುವ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ 3ರ ಬಗ್ಗೆ 2 ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ನೋಡಿ. ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಪ್ರಕರಣ 17 ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಚುನಾವಣಾ ತಕರಾರು ಅರ್ಜಿ ವಿಚಾರಣೆ, ಚುನಾವಣಾ ತಕರಾರು ಅರ್ಜಿ, ಏಕಕಾಲದಲ್ಲೇ ಸದಸ್ಯತ್ವದ ನಿಷೇಧ, ತಕರಾರು ಅರ್ಜಿ ಒಳಾಂಶಗಳು ಮತ್ತು ಕೋರಬಹುದಾದ ಪರಿಹಾರ. ಉತ್ತರ: ಚುನಾವಣಾ ತಕರಾರು ಅರ್ಜಿ ವಿಚಾರಣೆ. ಅರ್ಜಿ ಕ್ರಮಬದ್ಧವಾಗಿಲ್ಲವೆಂದು ಅದನ್ನು ತಿರಸ್ಕರಿಸುವುದು. ಮುಂದಿನ ಪ್ರಶ್ನೆ: ಚುನಾವಣಾ ತಕರಾರು ಅರ್ಜಿಗೆ ಸಂಬಂಧಿಸಿದಂತೆ ಸಿವಿಲ್ ನ್ಯಾಯಾಲಯ ಹಿರಿಯ ವರ್ಗರವರು ಈ ಕೆಳಗಿನ ಅವಧಿಯವರೆಗೂ ವಿಚಾರಣೆಯನ್ನು ಮುಗಿಸಲು ಪ್ರಯತ್ನಿಸತಕ್ಕದ್ದು. ಆಪ್ಷನ್ಸ್: 1 ವರ್ಷ, 6 ತಿಂಗಳು, 3 ತಿಂಗಳು, 9 ತಿಂಗಳು. ಉತ್ತರ: 6 ತಿಂಗಳು. ಈ ವಿಚಾರಣೆಯನ್ನು ಸಾಧ್ಯವಾದಷ್ಟು 6 ತಿಂಗಳೊಳಗೆ ಮುಗಿಸಬೇಕು. ಮುಂದಿನ ಪ್ರಶ್ನೆ: ಪ್ರತಿಯೊಂದು ಚುನಾವಣಾ ತಕರಾರು ಅರ್ಜಿಯನ್ನು ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗರವರು ಯಾವ ಸಂಹಿತೆಯಂತೆ ವಿಚಾರಣೆ ನಡೆಸುತ್ತಾರೆ? ಆಪ್ಷನ್ಸ್: 1908ರ ಸಿವಿಲ್ ಪ್ರಕ್ರಿಯಾ ಸಂಹಿತೆ, 1909ರ ಸಿವಿಲ್ ಪ್ರಕ್ರಿಯಾ ಸಂಹಿತೆ, 1904ರ ಸಿವಿಲ್ ಪ್ರಕ್ರಿಯಾ ಸಂಹಿತೆ, 1973ರ ದಂಡ ಪ್ರಕ್ರಿಯಾ ಸಂಹಿತೆ. ಉತ್ತರ: 1908ರ ಸಿವಿಲ್ ಪ್ರಕ್ರಿಯಾ ಸಂಹಿತೆ. 1908ರ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಪ್ರಕಾರ ಅರ್ಜಿ ವಿಚಾರಣೆ ಮಾಡಬೇಕು. ಮುಂದಿನ ಪ್ರಶ್ನೆ: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗರವರು ತಕರಾರು ಅರ್ಜಿಯ ವಿಚಾರಣೆಯನ್ನು ಪ್ರತಿವಾದಿಗಳು ಹಾಜರಾಗಲು ಮತ್ತು ಅರ್ಜಿಯಲ್ಲಿ ಮಾಡಿಕೊಂಡ ಕೋರಿಕೆ ಅಥವಾ ಕೋರಿಕೆಗಳಿಗೆ ಉತ್ತರಿಸಲು ಯಾವ ದಿನಾಂಕದಂದು ಪ್ರಾರಂಭವಾಗಬೇಕೆಂದು ಭಾವಿಸತಕ್ಕದ್ದು? ಆಪ್ಷನ್ಸ್: ನಿಗದಿಪಡಿಸಿದ ದಿನಾಂಕದಂದು, 1 ತಿಂಗಳ ನಂತರ, 1 ವಾರದ ನಂತರ, 3 ತಿಂಗಳ ನಂತರ. ಉತ್ತರ: ನಿಗದಿಪಡಿಸಿದ ದಿನಾಂಕದಂದು. ಮುಂದಿನ ಪ್ರಶ್ನೆ: ಈ ಕೆಳಗಿನ ಯಾವ ಅಧಿನಿಯಮದ ಅನ್ವಯ ಸಾಕ್ಷಿಗಳನ್ನು ಪರಿಗಣಿಸುತ್ತಾರೆ? ಆಪ್ಷನ್ಸ್: 1972ರ ಭಾರತ ಸಾಕ್ಷ್ಯ ಅಧಿನಿಯಮ, 1869ರ ಭಾರತ ಸಾಕ್ಷ್ಯ ಅಧಿನಿಯಮ, 1872ರ ಭಾರತ ಸಾಕ್ಷ್ಯ ಅಧಿನಿಯಮ, 1873ರ ಭಾರತ ಸಾಕ್ಷ್ಯ ಅಧಿನಿಯಮ. ಉತ್ತರ: 1872ರ ಭಾರತ ಸಾಕ್ಷ್ಯ ಅಧಿನಿಯಮ. 1872ರ ಭಾರತ ಸಾಕ್ಷ್ಯ ಅಧಿನಿಯಮದ ಪ್ರಕಾರ ಸಾಕ್ಷಿಗಳನ್ನು ವಿಚಾರಣೆ ಮಾಡಬೇಕು. ಮುಂದಿನ ಪ್ರಶ್ನೆ: ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆ ಪ್ರಾರಂಭವಾದ ಎಷ್ಟು ದಿನದೊಳಗೆ ಹೊಸ ಪ್ರತಿವಾದಿಗಳನ್ನು ಹಾಗೂ ಸಾಕ್ಷಿಗಳನ್ನು ಸೇರಿಸಲು ಅವಕಾಶವಿದೆ? ಆಪ್ಷನ್ಸ್: 7 ದಿನದೊಳಗೆ, 14 ದಿನದೊಳಗೆ, 21 ದಿನದೊಳಗೆ, 30 ದಿನದೊಳಗೆ. ಉತ್ತರ: 14 ದಿನದೊಳಗೆ. ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗದವರು ಈಗಾಗಲೇ ಪ್ರತಿವಾದಿಯಾಗಿರದ ಯಾವುದೇ ಅಭ್ಯರ್ಥಿಯು ವಿಚಾರಣೆಯ ಆರಂಭದ ದಿನದಿಂದ 14 ದಿವಸದೊಳಗೆ ಅವನು ಮಾಡಿಕೊಂಡ ಅರ್ಜಿಯ ಮೇಲೆ ಮತ್ತು ಖರ್ಚಿಗಾಗಿ ಭದ್ರತೆಯ ಬಗ್ಗೆ ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ ಮಾಡಬಹುದಾದ ಯಾವುದೇ ಆದೇಶಕ್ಕೊಳಪಟ್ಟು ಸೇರಿಕೊಳ್ಳಬಹುದು. ಮುಂದಿನ ಪ್ರಶ್ನೆ: ಪ್ರಕರಣ 17 ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆ ಬಗ್ಗೆ ಮತ್ತಷ್ಟು ಮಾಹಿತಿ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾದಾಗ ನ್ಯಾಯಾಧೀಶರು ತಮ್ಮ ವಿವೇಚನೆಯ ಮೇರೆಗೆ ವಿಚಾರಣೆ ಮಾಡಬಹುದು. ಭ್ರಷ್ಟಾಚಾರಕ್ಕೆ ಪೂರಕವಾದ ವಿವರಗಳನ್ನು ಸೇರಿಸಲು ಅವಕಾಶವಿದೆ. ವಿಚಾರಣೆಯನ್ನು ಗೊತ್ತುಪಡಿಸಿದ ನ್ಯಾಯಾಲಯವು 3ನೆಯ ದಿನವನ್ನು ಮೀರಿ ಮುಂದೂಡಬಹುದು. ಮುಂದಿನ ಪ್ರಶ್ನೆ: ಪ್ರಕರಣ 18 ಯಾವ ವಿಷಯವನ್ನು ತಿಳಿಸುತ್ತದೆ? ಆಪ್ಷನ್ಸ್: ಸಮಾನ ಮತ ಬಿದ್ದಾಗ ತೀರ್ಮಾನ, ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗದ ತೀರ್ಮಾನ, ಚುನಾವಣೆ ಸಭೆಗಳಲ್ಲಿ ಗಲಭೆ, ಹುದ್ದೆಯ ಅವಧಿ. ಉತ್ತರ: ಸಿವಿಲ್ ನ್ಯಾಯಾಧೀಶರ ತೀರ್ಮಾನ ಅಥವಾ ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನ.
ಸಿವಿಲ್ ನ್ಯಾಯಾಧೀಶರ ತೀರ್ಮಾನಗಳು ಈ ಕೆಳಗಂಡಂತಿವೆ. ಚುನಾವಣಾ ತಕರಾರು ಅರ್ಜಿಯನ್ನು ವಜಾ ಮಾಡಬಹುದು. ಚುನಾಯಿತರಾದ ಎಲ್ಲ ಅಥವಾ ಯಾವುದೇ ಅಭ್ಯರ್ಥಿಯ ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಬಹುದು. ಚುನಾಯಿತರಾದ ಎಲ್ಲ ಅಥವಾ ಯಾವುದೇ ಅಭ್ಯರ್ಥಿಯ ಚುನಾವಣೆಯು ಅನೂರ್ಜಿತವೆಂದು ಮತ್ತು ಅರ್ಜಿದಾರರು ಅಥವಾ ಯಾರೇ ಇತರೆ ಅಭ್ಯರ್ಥಿಯು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಘೋಷಿಸುವ ಆದೇಶ ಮಾಡಬಹುದು. ಚುನಾವಣೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿದೆ ಅಥವಾ ನಡೆದಿಲ್ಲ ಎಂದು ಹೇಳಬಹುದು. ಭ್ರಷ್ಟಾಚಾರ ನಡೆದಿದ್ದು ಸಾಬೀತಾದರೆ ಅದರಲ್ಲಿ ಪಾಲ್ಗೊಂಡವರಿಗೆ ಶಿಕ್ಷೆ ನೀಡಬಹುದು. ಮುಂದಿನ ಪ್ರಶ್ನೆ. ಪ್ರಕರಣ 19 ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಲು ಕಾರಣ, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ದಂಡನೆ, ಚುನಾವಣೆ ಸಂದರ್ಭದಲ್ಲಿ ಜಾತ್ರೆಗಳ ನಿಷೇಧ, ಚುನಾವಣೆ ಸಂದರ್ಭದಲ್ಲಿ ಸಭೆ ಸಮಾರಂಭಗಳ ನಿಷೇಧ. ಉತ್ತರ: ಚುನಾವಣೆಯು ಅನೂರ್ಜಿತವೆಂದು ಘೋಷಿಸುವ ಕಾರಣ. ಆಯ್ಕೆಯಾದ ಅಭ್ಯರ್ಥಿಯು ಅನರ್ಹವೆಂದು ಸಾಬೀತಾದರೆ, ಚುನಾಯಿತ ಅಭ್ಯರ್ಥಿ ಅಥವಾ ಆತನ ಏಜೆಂಟ್ ಅಥವಾ ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದ್ದು ಸಾಬೀತಾದರೆ, ಕಾನೂನುಬದ್ಧವಾಗಿರದ ನಾಮಪತ್ರವನ್ನು ಸ್ವೀಕಾರ ಮಾಡಿದ್ದರೆ, ನ್ಯಾಯಬದ್ಧವಾದ ನಾಮಪತ್ರವನ್ನು ಅಕ್ರಮವಾಗಿ ತಿರಸ್ಕರಿಸಿದ್ದರೆ. ಮುಂದಿನ ಪ್ರಶ್ನೆ. ಚುನಾವಣೆಯು ಅನೂರ್ಜಿತಗೊಂಡಿದೆ ಎಂದು ಘೋಷಿಸುವವರು ಯಾರು? ಆಪ್ಷನ್: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ, ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ, ಜಿಲ್ಲಾ ನ್ಯಾಯಾಧೀಶ, ಡೆಪ್ಯೂಟಿ ಕಮಿಷನರ್. ಉತ್ತರ: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ. ಮುಂದಿನ ಪ್ರಶ್ನೆ. ಪ್ರಕರಣ 20 ಏನನ್ನು ತಿಳಿಸುತ್ತದೆ? ಚುನಾಯಿತ ಅಭ್ಯರ್ಥಿಯಲ್ಲದ ಇತರೆ ಅಭ್ಯರ್ಥಿಯು ಚುನಾಯಿತನಾಗಿದ್ದಾನೆಂದು ಘೋಷಿಸಬಹುದಾದಂತಹ ಕಾರಣಗಳು. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ, ಭ್ರಷ್ಟಾಚಾರಗಳು, ಭ್ರಷ್ಟಾಚಾರ ಆದೇಶ ತಿಳಿಸುವುದು. ಉತ್ತರ: ಚುನಾಯಿತ ಅಭ್ಯರ್ಥಿಯಲ್ಲದ ಇತರ ಅಭ್ಯರ್ಥಿಯು ಚುನಾಯಿತನಾಗಿದ್ದಾನೆಂದು ಘೋಷಿಸಬಹುದಾದಂತಹ ಕಾರಣಗಳು. ಮುಂದಿನ ಪ್ರಶ್ನೆ. ಚುನಾಯಿತ ಅಭ್ಯರ್ಥಿಯಲ್ಲದ ಇತರ ಅಭ್ಯರ್ಥಿಯನ್ನು ಕ್ರಮಬದ್ಧವಾಗಿ ಚುನಾಯಿತನಾಗಿದ್ದಾನೆಂದು ಈ ಕೆಳಗಿನ ಯಾರು ಘೋಷಿಸುತ್ತಾರೆ? ಆಪ್ಷನ್ಸ್: ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ, ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್. ಉತ್ತರ: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ. ಮುಂದಿನ ಪ್ರಶ್ನೆ. ಚುನಾವಣೆಯ ತಕರಾರು ಅರ್ಜಿಗೆ ಸಂಬಂಧಿಸಿದಂತೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ನೀಡಿದ ತೀರ್ಮಾನಕ್ಕೆ ಸಂಬಂಧಿಸಿದಂತೆ ಅಪೀಲನ್ನು ಎಲ್ಲಿ ಸಲ್ಲಿಸಬೇಕು? ಆಪ್ಷನ್ಸ್: ಸೆಷನ್ ನ್ಯಾಯಾಲಯ, ಹೈಕೋರ್ಟ್, ಮುನ್ಸಿಪಲ್ ಕೋರ್ಟ್. ಅಪೀಲಿಗೆ ಅವಕಾಶವಿಲ್ಲ. ಉತ್ತರ: ಅಪೀಲಿಗೆ ಅವಕಾಶವಿಲ್ಲ. ಮುಂದಿನ ಪ್ರಶ್ನೆ. ಚುನಾವಣೆಯ ತಕರಾರು ಅರ್ಜಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು? ಆಪ್ಷನ್ಸ್: ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ, ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್. ಉತ್ತರ: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ ಅಥವಾ ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನ. ಮುಂದಿನ ಪ್ರಶ್ನೆ. ಪ್ರಕರಣ 21 ಏನನ್ನು ತಿಳಿಸುತ್ತದೆ? ಸಮಾನ ಮತಗಳು ಬಂದಾಗ ಕಾರ್ಯವಿಧಾನ, ಭ್ರಷ್ಟಾಚಾರಗಳು, ಅಧ್ಯಕ್ಷರ ಚುನಾವಣೆ, ಉಪಾಧ್ಯಕ್ಷರ ಚುನಾವಣೆ. ಉತ್ತರ: ಸಮಾನ ಮತಗಳು ಬಂದಾಗ ಕಾರ್ಯವಿಧಾನ. ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆ ಸಮಯದಲ್ಲಿ ಆ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿಗಳಿಗೆ ಸಮಾನ ಮತಗಳು ಬಂದಾಗ ಸಿವಿಲ್ ನ್ಯಾಯಾಧೀಶರು ಚೀಟಿ ಎತ್ತುವ ಮೂಲಕ ಅಭ್ಯರ್ಥಿ ಆಯ್ಕೆ ಮಾಡತಕ್ಕದ್ದು. ಮುಂದಿನ ಪ್ರಶ್ನೆ. ಪ್ರಕರಣ 22 ಏನನ್ನು ತಿಳಿಸುತ್ತದೆ? ಆಪ್ಷನ್ಸ್: ಭ್ರಷ್ಟಾಚಾರಗಳು, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ, ಮತಗಟ್ಟೆ ವಶಪಡಿಸಿಕೊಂಡ ಆರೋಪ, ಮತಕೇಂದ್ರದ ಬಳಿ ಪ್ರಚಾರ ಮಾಡುವುದು. ಉತ್ತರ: ಭ್ರಷ್ಟಾಚಾರಗಳು. 1951ರ ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಮತದಾರರನ್ನು ಓಲೈಸಿಕೊಳ್ಳಲು ನೀಡುವ ಲಂಚ. ಪ್ರಕರಣ 22 ಚುನಾವಣಾ ಭ್ರಷ್ಟಾಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ. ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನಗಳನ್ನು ಬಳಸಿ ಮತ ಕೇಳುವುದು, ಜಾತಿ, ಧರ್ಮ, ಪ್ರದೇಶ, ಜನಾಂಗ ಇವುಗಳ ಮೇಲೆ ಮತ ಕೇಳುವುದು, ಜಾತಿ, ಧರ್ಮ, ಪ್ರದೇಶ, ಜನಾಂಗ ಇವುಗಳ ನಡುವೆ ದ್ವೇಷ ಮೂಡಿಸಿ ಗಲಭೆ ಉಂಟು ಮಾಡುವುದು, ಚುನಾವಣೆಗೆ ನಿಂತ ವ್ಯಕ್ತಿಯ ಚಾರಿತ್ರ್ಯ ಹೀವದೆ ಮಾಡುವುದು, ಅಂದರೆ ಅವರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡುವುದು,
ಮತದಾರರಿಗೆ ಮದ್ಯ ಹಂಚುವುದು, ಮದ್ಯಪಾನ ಕೂಟಗಳನ್ನು ಏರ್ಪಡಿಸುವುದು. ಮೇಲಿನ ಅಪರಾಧಗಳು ಸಾಬೀತಾದರೆ ಅವರಿಗೆ ಗರಿಷ್ಠ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಮುಂದಿನ ಪ್ರಶ್ನೆ. ಪ್ರಕರಣ 23 ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ, ಆದೇಶ ತಿಳಿಸುವುದು, ಹುದ್ದೆಯ ಅವಧಿ, ಖಾಲಿಯಾದ ಸ್ಥಾನಕ್ಕೆ ಹೊಸ ಚುನಾವಣೆ. ಉತ್ತರ: ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ. ಭ್ರಷ್ಟಾಚಾರ ಆರೋಪ ಸಾಬೀತಾದರೆ ಗೊತ್ತುಪಡಿಸಿದ ನ್ಯಾಯಾಲಯದ ನಿರ್ಣಯದ ದಿನಾಂಕದಿಂದ 5 ವರ್ಷಗಳ ಅವಧಿಯವರೆಗೂ ಯಾವುದೇ ಸ್ಥಳೀಯ ಪ್ರಾಧಿಕಾರದ ಸದಸ್ಯತ್ವಕ್ಕೆ ಅನರ್ಹನಾಗುವರು. ಮುಂದಿನ ಪ್ರಶ್ನೆ. ಪ್ರಕರಣ 24 ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಆದೇಶಗಳನ್ನು ತಿಳಿಸುವುದು, ಮತದಾರರ ರಹಸ್ಯ ಕಾಪಾಡುವುದು, ಮತಗಟ್ಟೆ ವಶಪಡಿಸಿಕೊಳ್ಳುವುದು, ಭ್ರಷ್ಟಾಚಾರಗಳು. ಉತ್ತರ: ಆದೇಶಗಳನ್ನು ತಿಳಿಸುವುದು. ಗೊತ್ತುಪಡಿಸಿದ ನ್ಯಾಯಾಲಯವನ್ನು ಆದೇಶಗಳನ್ನು ಪ್ರಕಟಿಸಿದ ನಂತರ ಅದರ ಒಂದು ಪ್ರತಿಯನ್ನು ರಾಜ್ಯ ಚುನಾವಣಾ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟ ಪಂಚಾಯತಿಗೆ ಕಳುಹಿಸತಕ್ಕದ್ದು. ಮುಂದಿನ ಪ್ರಶ್ನೆ. ಪ್ರಕರಣ 24A ಯಾವ ವಿಷಯವನ್ನು ತಿಳಿಸುತ್ತದೆ? ಆಪ್ಷನ್ಸ್: ಬಾಕಿ ಪ್ರಕರಣಗಳ ವರ್ಗಾವಣೆ, ಭ್ರಷ್ಟಾಚಾರಗಳು, ಸ್ಥಾನ ಖಾಲಿಯಾದಾಗ ಹೊಸ ಚುನಾವಣೆ, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ. ಉತ್ತರ: ಬಾಕಿ ಪ್ರಕರಣಗಳ ವರ್ಗಾವಣೆ. ಕರ್ನಾಟಕ ಪಂಚಾಯತ್ ರಾಜ್ 2015ರ 2ನೇ ತಿದ್ದುಪಡಿ ಆರಂಭವಾಗುವುದಕ್ಕೂ ಮೊದಲು ಪಂಚಾಯತಿ ಚುನಾವಣಾ ವಿವಾದಗಳನ್ನು ವರ್ಗಾವಣೆ ಮಾಡಬೇಕೆಂದು ತಿಳಿಸುತ್ತದೆ. ಮುಂದಿನ ಪ್ರಶ್ನೆ. ಪ್ರಕರಣ 24A ನಲ್ಲಿ ಚುನಾವಣೆಗೆ ಸಂಬಂಧಿಸಿದ ಬಾಕಿ ಪ್ರಕರಣಗಳನ್ನು ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗದಿಂದ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ವರ್ಗಾಯಿಸಬೇಕೆಂದು ಹೇಳಲಾಗಿದೆ. ಹಾಗಾದರೆ ಗ್ರಾಮ ಪಂಚಾಯಿತಿಯ ಪ್ರಕರಣಗಳನ್ನು ಗೊತ್ತುಪಡಿಸಿದ ನ್ಯಾಯಾಲಯ ಎಂದರೆ ಎಲ್ಲಿಗೆ ವರ್ಗಾವಣೆ ಮಾಡಬೇಕಾಗುತ್ತದೆ? ಆಪ್ಷನ್ಸ್: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗಕ್ಕೆ, ಮುನ್ಸಿಪಲ್ ನ್ಯಾಯಾಲಯ, ಸೆಷನ್ ನ್ಯಾಯಾಲಯ, ಹೈಕೋರ್ಟ್. ಉತ್ತರ: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗಕ್ಕೆ. ಮುಂದಿನ ಪ್ರಶ್ನೆ. 2016 ಫೆಬ್ರವರಿ 25ಕ್ಕಿಂತ ಮುಂಚಿತವಾಗಿ ಪಂಚಾಯಿತಿ ಚುನಾವಣಾ ವಿವಾದಗಳನ್ನು ಬಗೆಹರಿಸುವವರು ಯಾರು? ಆಪ್ಷನ್ಸ್: ಸಿವಿಲ್ ನ್ಯಾಯಾಧೀಶ ಹಿರಿಯ ವರ್ಗ, ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ, ಮುನ್ಸಿಪಲ್ ನ್ಯಾಯಾಲಯ, ಸೆಷನ್ ನ್ಯಾಯಾಲಯ. ಉತ್ತರ: ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ. ಮುಂದಿನ ಪ್ರಶ್ನೆ. ಪ್ರಕರಣ 25 ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ? ಆಪ್ಷನ್ಸ್: ಸ್ಥಾನವು ಖಾಲಿಯಾದರೆ ಹೊಸ ಚುನಾವಣೆ, ಪದಾವಧಿ, ಮತದಾನದ ಹಕ್ಕು, ಭ್ರಷ್ಟಾಚಾರಗಳು. ಉತ್ತರ: ಸ್ಥಾನವು ಖಾಲಿಯಾದರೆ ಹೊಸ ಚುನಾವಣೆ. ಯಾವುದೇ ಸದಸ್ಯನ ಸ್ಥಾನವು ಖಾಲಿಯಾದರೆ ಖಾಲಿಯಾದ ಸ್ಥಾನಕ್ಕೆ 6 ತಿಂಗಳೊಳಗೆ ಹೊಸ ಚುನಾವಣೆ ನಡೆಸತಕ್ಕದ್ದು. ಮುಂದಿನ ಪ್ರಶ್ನೆ. ಪ್ರಕರಣ 25ರಲ್ಲಿ ಖಾಲಿಯಾದ ಸ್ಥಾನಕ್ಕೆ ಈ ಕೆಳಗಿನ ಯಾವ ಪ್ರಕರಣದಲ್ಲಿನ ಖಾಲಿಯಾದ ಸ್ಥಾನಗಳಿಗೆ ಹೊಸ ಚುನಾವಣೆ ನಡೆಸಬೇಕೆಂದು ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 14, ಪ್ರಕರಣ 13, ಪ್ರಕರಣ 15, ಪ್ರಕರಣ 16. ಉತ್ತರ: ಪ್ರಕರಣ 13. ಪ್ರಕರಣ 13 ಎಂದರೆ ಸದಸ್ಯರ ಸ್ಥಾನವು ಖಾಲಿಯಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ.